ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನು 3 days ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ. ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು. ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಬಟ್ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು 20-30 ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್. ನಾನು ಎಷ್ಟೇ ಕಷ್ಟಪಟ್ಟಿದ್ದೀನೋ, ನಮಗಾದ್ರೂ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು, ನಂಬರೆಲ್ಲ ಇತ್ತು, ಬಟ್ ಅವ್ರಲ್ಲಿ ಯಾವುದೂ ಇರಲಿಲ್ಲ. ತುಂಬ ಕಷ್ಟಪಟ್ಟರು ಫೈಟರ್ಸು. ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫೈಟ್ ಮಾಸ್ಟರ್ಸ್, ಶಿವ ಮಾಸ್ಟರ್ ಇರ್ಬೋದು, ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು, ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು, ಅಂದರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ. ಅಂದ್ಕೊಂಡಷ್ಟು ಈಸಿ ಅಲ್ಲ, ಅದು ತುಂಬ ಎಫರ್ಟ್ ಬೇಕಾಗತ್ತೆ. ಸಖತ್ ಮ್ಯಾನ್ಲಿ ಗೇಮ್ ಅದು. ಎಷ್ಟು ಬಿಸಾಕಬೇಕು ಅಂದರೆ ಬಿಸಿ ಹಾಕಲೇಬೇಕು. ಮತ್ತು ಆ ರೆಸ್ಲಿಂಗ್ಗೆ ಒಂದು ಮರ್ಯಾದೆ ಇದೆ, ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ. ಸೊ ಸ್ಲಿಪ್ಪರ್ ಹಾಕೊಂಡು ಆ ಮರಳಲ್ಲಿ ಹತ್ತಕ್ಕಾಗಲ್ಲ, ಪ್ಲಸ್ ನಾನ್ ವೆಜ್ ತಿಂದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡ್ಬಂದಿರ್ತಾರಲ್ಲ, ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನೂ ತಪ್ಪಾಗದ ಹಾಗೆ ಆ ಕುಸ್ತಿಗೆ, ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಎಫರ್ಟ್ ಇನ್ನು 3 days ಸ್ಕ್ರೀನಲ್ಲಿ ಕಾಣುತ್ತೆ. ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು. ಎಸ್, ಈ ಸಾಂಗ್, ಈ ರೆಕಾರ್ಡಿಂಗ್ ಎಲ್ಲ ಇವ್ರುಗಳಿಂದನೇ ಇದೆಲ್ಲ. ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು, ಏನೇ ಫೈಟ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ, ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರ್ಲಿಲ್ಲ. ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಎಲ್ಲ ಕೂಡ ಬಂತು ಟೈಮು. ಸೊ ನಮ್ಮ ಧನು ಮಾಸ್ಟರ್ ಆಗಿರ್ಬೋದು, ಮ್ಯಾಮ್ ಆಗಿರ್ಬೋದು, ನಮ್ಮ ಸರ್ ಚಿನ್ಮಯ್ ಅವರು ಬರೆದಿರುವಂಥ ಸಾರಾಯಿ ಶಾಂತಮ್ಮ, ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ. ಎಲ್ಲೋದ್ರೂ ಜನಕ್ಕೆ ಗೊತ್ತು. ನೆನ್ನೆನೇ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು, ಅಷ್ಟು ರೀಚ್ ಆಗಿದೆ ಅಂತ. ಸೊ ನಾನು ಯಾರೇ ಏನೇ ಹೇಳೋದು ನಾನು ಅಷ್ಟು ನಂಬೋದಿಲ್ಲ. ಜಸ್ಟ್ ನಮ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ, ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು. ಸೊ ನಿನ್ನೆ ಅದು ನಮಗೆ ತುಂಬ ಕಾಣಿಸ್ತು. ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ, ಹುಬ್ಳಿಲಿ, ಚಿತ್ರದುರ್ಗದಲ್ಲಿ ಆ ಥರದ್ದೆಲ್ಲ ಹೋಗಿ ಮಾಡೋವಂಥ ಪ್ಲ್ಯಾನ್ಸ್ಗಳಿದೆ. ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ, ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರ. ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬ ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ. ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೀನಿ, ನನ್ನ ಬಿಟ್ಟು ಅಷ್ಟೇ, ನಂದು ಮುಗೀತು ಅಂತ ತುಂಬ ಜನ ಹೋಗಿದ್ದಾರೆ. ಇವತ್ತು ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ತುಂಬ ಜನ ಬಂದೇ ಇಲ್ಲ ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು. ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಇವೆಂಟ್ಗಳಾಗಿರ್ಬೋದು, ಎಷ್ಟು ಇವೆಂಟ್ಸ್ಗಳು ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು, ಎಷ್ಟು ಪ್ರೆಸ್ ಮೀಟ್ಸ್ಗಳು, ದುಬೈಲೆಲ್ಲ ಸಾಂಗ್ ಪ್ರಮೋಟ್ ಮಾಡಿದ್ದೀವಿ, ಅಂತೆಲ್ಲ ಪಬ್ಗಳಲ್ಲಿ ಹಾಡಾಕ್ಸಿದ್ದೀವಿ, ಎಷ್ಟು ಕಡೆ. ಇವತ್ತಿಗೂ ನಿನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ, ಮಂಡ್ಯ ಜನರ ಜೊತೆ ಬಂದು, ನೆಕ್ಸ್ಟ್ ಹುಬ್ಳಿ ಪ್ಲಾನ್ ಇದೆ. ಸೊ ಒಬ್ಬ ಆರ್ಟಿಸ್ಟಿಗೆ ಅದು ಬೇಡ, ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ, ನ್ಯೂ ಕಮರ್ಸ್ಗೆ ಬೇಕು, ಮತ್ತು ನಮ್ಮ ಸಿನಿಮಾ ತಂಡಕ್ಕೆ ಬೇಕು. ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನನಗೆ ಚಾಲೆಂಜಿಂಗು ಅನಿಸಿದ್ದು ಡ್ಯಾನ್ಸ್. ಆ್ಯಕ್ಚುಲಿ ನಾನು ಡ್ಯಾನ್ಸ್ನ ತುಂಬ ದಿನ ಆಗಿತ್ತು, ಬಿಟ್ಬಿಟ್ಟಿದ್ದೆ ನಾನು. ನೀಟಾಗಿ ಬರೀ ಒಂದೊಂದು ಮೂವಿಲಿ 5-6 ಆ್ಯಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸ್ ಅಂತ ತಿಳಿಸ್ಬಿಡ್ತಿದ್ರು ಇಷ್ಟು ದಿನ. ಆ್ಯಕ್ಚುಲಿ ಡ್ಯಾನ್ಸ್ ತುಂಬ ಕಷ್ಟ ಆಯಿತು. ಅದು ಈ ಥರ ಎಸ್ಟಾಬ್ಲಿಷ್ ಆ್ಯಕ್ಟರ್ಸ್ಗಳ ಜೊತೆ ಪ್ಲಸ್ ಯೂತ್ ಸೆಟ್ 100-150 ಜನ ಆರ್ಟಿಸ್ಟ್ಗಳು, ಜೂನಿಯರ್ಸು ಆ ಥರ ಇದ್ದಾಗ ನನಗೆ ಏನು ನಡೀತಿದೆ ಇಲ್ಲಿ ಅಂತ ಅನಿಸಿತ್ತು. ಬಟ್ ನಾನು ಪ್ರಿಪೇರ್ ಆಗಿದ್ದೆ. ಬಟ್ ಅದೊಂದು ನನಗೆ ತುಂಬ ಚಾಲೆಂಜ್ ಅನ್ನಿಸ್ತು. ಇನ್ನು ಫೈಟ್ ಎಲ್ಲ ತುಂಬ ಓಕೆ, ತುಂಬ ಈಸಿಯಾಗಿ ಮಾಡ್ಬೋದು. ಅದರಲ್ಲೊಂದು ಸ್ವಲ್ಪ ಕುಸ್ತಿ ಅಂತ ಬಂದಾಗ ಧನು ಮಾಸ್ಟರ್ ಆಗಲಿ ಹೇಳಿದ್ರು, ಆ್ಯಕ್ಚುಲಿ ನಮಗೇನು ಅಂದರೆ ಫೈಟ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ಟು, ಸುಸ್ತು, ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ. ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡಿಸ್ಕೊಡ್ತಾರೆ, ತುಂಬ ನೀಟಾಗಿ ತೋರಿಸ್ತಾರೆ ಅಂತ. ಬಟ್ ಶಿವ ಮಾಸ್ಟರ್ಗಿಂತ ಧನು ಮಾಸ್ಟರ್ ಆಗ್ಬಿಟ್ರು ನಮ್ಮನ್ನು. ಸರ್ ಈ ಥರ ಅಲ್ಲ ಸರ್, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಒಂದು ಬಂಚ್ ಆಫ್ ಐಡಿಯಾಗಳು ತುಂಬ್ಕೊ ಬಂದ್ಬಿಟ್ಟಿದ್ದಾರೆ. ಸರ್ ಇದೆಲ್ಲ ಒಂದೇ ಪಿಕ್ಚರ್ಗ, ಇದೇ 4-5 ಪಿಕ್ಚರ್ ಮಾಡಿಸ್ತಿದ್ರೆ ನನ್ನ ಹತ್ರ. ಇಲ್ಲ ಸರ್ ಮಾಡಲೇಬೇಕಾಗತ್ತೆ ಇದು ಅಂದ್ಬಿಟ್ಟು, ಅಂದರೆ ಆ ಥರದೊಂದು ಸಿಚುವೇಶನ್. ಸೊ ಶರತ್ ಸರ್ ನಮ್ಮ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು. ನನ್ನ ಗುರುಗಳ ಪಾತ್ರ ಮಾಡಿದ್ದಾರೆ. ಶರತ್ ಲೋಹಿತಾಶ್ ಅವರು ಒಂದು 20 days ಏನೋ ಮಾಡಿದ್ರು ನಮ್ಮ ಜೊತೆ. ಸೊ ತುಂಬ ಚೆನ್ನಾಗಿ ಕೂಡ ಬಂತು ನಮ್ಮಿಬ್ಬರು ಕಾಂಬಿನೇಷನ್. ಆ್ಯಂಡ್ ಕಬೀರ್ ಸಿಂಗ್ ದುಹಾನ್ ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು 10 days ವರ್ಕ್ ಮಾಡಿದ್ರು. ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ ಸಿನಿಮಾದಲ್ಲಿ. ಆ್ಯಂಡ್
ಇದೇ ನವಂಬರ್ ರಿಲೀಸ್ ಆಗ್ತದೆ. ಸೊ ಇದೇ ಸಾರಿ ಇದೇ ಫೆಬ್ರವರಿ 7th ಕೇಳ್ಬೇಕು ಸರ್, ಪ್ರೊಡಕ್ಷನ್ ಅವ್ರು ಸರ್ ಕೇಳಬೇಕು, ನನಗೇನು ಗೊತ್ತಿಲ್ಲ ನಾನೆಲ್ಲ. ಹೌದಾ, ನಿಮಗೆ ಮಾಡಿಲ್ಲ, ನಾನು ಮಾಡಿಲ್ಲ ಅಲ್ಲ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಸಿನಿಮಾ 100-150 ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಆಗ್ತದೆ. ನಮ್ಮ PVR ಹೇಮಂತ್ ಅವರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಮೋರ್ ದೆನ್ 80 ಸಿಂಗಲ್ ಸ್ಕ್ರೀನ್ಸ್ಗಳನ್ನ, ಇದನ್ನ ಮಲ್ಟಿಪ್ಲೆಕ್ಸ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಪ್ರಾಪರ್ ಆಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡು ಬಂದಿದ್ದ ಹೀರೋಗಳದ್ದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು, ಆ ಮಟ್ಟದಲ್ಲೇ ಈ ಸಿನಿಮಾನ ನಾವು ಕೂಡ ರೀಚ್ ಮಾಡ್ತಿದ್ದೀವಿ. ಈ ಹೋಲ್ಡಿಂಗ್ಸ್ಗಳು, ಬಸ್ಗಳದ್ದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು. ಸ್ಟ್ರೀಟ್ ಪಬ್ಲಿಸಿಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು. ಸೊ ನೋಡೋಣ. ಖಂಡಿತ ಸರ್. ಆರ್ಟಿಸ್ಟ್ ಆಗಿ ನನ್ಗೆ ಅನ್ಸುತ್ತೆ ಗೊತ್ತಾ, ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಅದನ್ನ ಕತೆ ಕೇಳ್ಬೇಕಾದ್ರೆ ನಮ್ಗಾಗಿತ್ತು. ಸೊ ಏನ್ ಕತೆ ಹೇಳಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ರು. ಆ್ಯಂಡ್ ಪಬ್ಲಿಸಿಟಿ ವೈಸು ಅಷ್ಟೇ, ಎಲ್ಲೂ ಲೂಪ್ ಹೋಲ್ಸ್ ಇಲ್ಲದೆ ತುಂಬ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದ್ದೀವಿ. ಸೊ ಕಾನ್ಫಿಡೆನ್ಸ್ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ನೋಡೋಣ, ರಿಸಲ್ಟ್ಗೆ ಇನ್ನು 3 days ಬಾಕಿ. ಎಸ್ ಸರ್, ಖಂಡಿತ 3 months ಪ್ರಾಕ್ಟೀಸ್ ಮಾಡಿದೆ ನಾನು. ಇಲ್ಲೇ ಮಡಿವಾಳ ಅಲ್ಲ, ಆ ಮಡಿವಾಳದಲ್ಲಿ ಮಂಜು ಅಂತ ರೆಸ್ಲರ್ ಅವರು ದಸರಾಗೆಲ್ಲ ಆಡ್ತಾರೆ, ಸ್ಟೇಟ್ ಲೆವೆಲ್ ಪ್ಲೇಯರ್, ಅವ್ರ ಜೊತೆ ಸೇರಿಸಿದ್ರು. ಆ್ಯಂಡ್ ಪ್ರಾಪರ್ ಮಟ್ಟಿ ಕುಸ್ತಿ, ನಾನು ಆಗಲೇ ಹೇಳಿದಾಗ ಗರಡಿ ಮನೆನೇ ಅದು. ಆ್ಯಕ್ಚುಲಿ ಜಿಮ್ಗಳ ಅವಳಿಯಿಂದ ಗರಡಿ ಮನೆಗಳು ಕಮ್ಮಿ ಆಗ್ಬಿಟ್ಟಿದೆ. ನಿಮಗೆ ಚಾಮರಾಜಪೇಟೆ, ಮಡಿವಾಳ, ಗಾಂಧಿನಗರ್ ಸುತ್ತಮುತ್ತ ಅಷ್ಟೇ ಇರೋದು. ಒಂದು ತುಂಬ ಕಮ್ಮಿ ಇದೆ, ಒಂದು 5-6 ಗರಡಿ ಮನೆ ಇದೆ ಅಷ್ಟೇ, ಅದ್ರ ಬಿಟ್ಟು ಜಾಸ್ತಿ ಇಲ್ಲ ಇಲ್ಲಿ. ಸೊ ಅಲ್ಲೇ ಹೋಗಿ ನಾವು ಪ್ರಾಪರ್ ಮಣ್ಣಲ್ಲಿ ಇಡದೆ ಕಲಿಬೇಕಾಗಿದೆ ಸರ್. ಥ್ಯಾಂಕ್ ಯು. ನೋಡಿ 7th ನಮ್ಮೆಲ್ಲರ ಜೊತೆ ಬಂದು ಗಜರಾಮ ಸಿನಿಮಾನ ನೋಡಿ ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಸರ್. ಇದೀಗ ನಮ್ಮ